ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ನಮ್ಮ ಜೊತೆಯಲ್ಲಿ ಪ್ರಕಾಶ್ ರಾಜ್ ಮೇಹು ಅವರಿದ್ದಾರೆ. ಅವರನ್ನು ಈಗಾಗಲೇ ನಾವು ಬೇರೆ ಬೇರೆ ಕಾರಣಗಳಿಗೆ ಅನೇಕ ಬಾರಿ ಸಂದರ್ಶನವನ್ನು ಮಾಡಿದ್ದೀವಿ. ನೀವು ಸಹ ಅದನ್ನು ನೋಡಿದ್ದೀರಿ. ಇವತ್ತು ಒಂದು ವಿಶೇಷ ಕಾರಣಕ್ಕಾಗಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇಡೀ ವಿಶ್ವ ಚಿತ್ರರಂಗ ಇವತ್ತು ಒಂದು ವಿಚಿತ್ರವಾದ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಅದು ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಇರಬಹುದು. ಹಾಲಿವುಡ್ನಲ್ಲಿ ಇವತ್ತು ರೈಟರ್ಸ್ ಸ್ಟ್ರೈಕ್ ಮಾಡಿ ವರ್ಷಗಳೇ ಕಳೀತಾ ಬಂದಿದೆ ಸಂಭಾವನೆಯ ವಿಚಾರಕ್ಕೆ. ಹಾಗಾಗಿ ಅಲ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳೇ ಹೆಚ್ಚಾಗಿ ಬರ್ತಾ ಇದೆ. ಇನ್ನು ಭಾರತದ ವಿಚಾರಕ್ಕೆ ಬಂದರೆ ಬಾಲಿವುಡ್ನಲ್ಲಿ ಸಹ ಇವತ್ತು ಸೋಲೇ ಇಲ್ಲದ ಸರದಾರರು ಇದ್ದಕ್ಕಿದ್ದ ಹಾಗೆ ಸೋಲ್ತಾ ಇದ್ದಾರೆ. ಇನ್ನು ಇವರ ಕತೆ ಮುಗಿದೇ ಹೋಯಿತು ಅಂದ್ಕೊಂಡಿದ್ದಂಥವರು ಮತ್ತೆ ಎದ್ದು ನಿಲ್ತಾ ಇದ್ದಾರೆ. ಕನ್ನಡ ಚಿತ್ರಗಳ ಪರಿಸ್ಥಿತಿಗೆ ಬಂದರೆ ಖಂಡಿತವಾಗಿಯೂ ಒಂದು ಮೋಡ ಕವಿದಂಥ ವಾತಾವರಣ ಇವತ್ತು ಕಾಣಿಸ್ತಾ ಇದೆ. ಯಾಕೆಂದರೆ ಕನ್ನಡ ಚಿತ್ರಗಳಿಗೆ ಭವಿಷ್ಯವೇ ಇಲ್ಲವೇನೋ ಅಂತ ಜನ ಯೋಚನೆ ಮಾಡುವಂಥ ಒಂದು ಸ್ಥಿತಿ ಬಂದಿದೆ. ಒಂದು ಕಾಲದಲ್ಲಿ ಒಂದು ಸಿನಿಮಾ ಯಶಸ್ವಿ ಆದರೆ ಯಾವತ್ತು ಟಿ ವಿಲಿ ಬರುತ್ತಪ್ಪ ಅಂತ ಜನ ಕಾಯ್ತಾಯಿದ್ರು. ಹಾಗಾಗಿ ಟಿ ವಿ ರೈಟ್ಸ್ಗೋಸ್ಕರನೇ ಸಿನಿಮಾಗಳನ್ನು ಮಾಡುವಂಥದ್ದೊಂದು ಅಭ್ಯಾಸ ಆರಂಭ ಆಯಿತು. ಅದರಿಂದ ಸಾಕಷ್ಟು ಅನುಕೂಲ ಅನಾನುಕೂಲಗಳೆಲ್ಲವೂ ಆದವು. ಮುಂದೆ ಅದು ನಿಂತು ಹೋದ ಮೇಲೆ ಇವತ್ತು OTT ಬಂದಿದೆ. ಆದರೆ ನೀವು ಬೇರೆ ಯಾವುದೇ ಸೋದರ ಭಾಷೆಯ ಚಿತ್ರಗಳಿಗೆ ಇರುವಂಥ ಒಂದು ಅವಕಾಶಗಳು ಕನ್ನಡ ಚಿತ್ರಗಳಿಗೆ OTT ವೇದಿಕೆಯಲ್ಲಿ ಇಲ್ಲದೇ ಇರೋದನ್ನು ನೋಡಿದಾಗ ನಿಜವಾಗಿಯೂ ನಮಗೆ ಬೇಸರ ಆಗುತ್ತೆ. ಅದನ್ನು ನೀಗುವ ನಿಟ್ಟಿನಲ್ಲಿ OTTಗೋಸ್ಕರನೇ ಕಾಯುವ ಬದಲು ನಮ್ಮಂಥ ಯೂಟ್ಯೂಬ್ ಚಾನಲ್ನಲ್ಲೇ ಆ ಚಿತ್ರವನ್ನು ಕೊಡುವ ಮೂಲಕ ಜನರಿಗೆ ಚಿತ್ರಗಳನ್ನು ತಲುಪಿಸುವ ಒಂದು ಪರಂಪರೆಯನ್ನು ಇದೇ ಆಗಸ್ಟ್ 1ನೇ ತಾರೀಕಿನಿಂದ ಆರಂಭ ಮಾಡ್ತಾಯಿದ್ದೀವಿ. ಆಗಸ್ಟ್ 1ನೇ ತಾರೀಕು ಪ್ರಕಾಶ್ ರಾಜ್ ಮೇಹು ಅವರು ನಿರ್ದೇಶನ ಮಾಡಿರುವಂಥ ಒಂದು ಸುಂದರವಾದ ಚಿತ್ರ DNA ನಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗ್ತಾಯಿದೆ. ಅದರ ಪೂರ್ವಭಾವಿಯಾಗಿ ಅವರನ್ನು ಇವತ್ತು ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ ಪ್ರಕಾಶ್ ರಾಜ್ ಮೇಹು ಅವರಿಗೆ. ನಮಸ್ಕಾರ ಸರ್. ಸರ್, ಈಗಾಗಲೇ ನಾನು ಏನು ಹೇಳಬೇಕೋ ಅದನ್ನು ವೀಕ್ಷಕರಿಗೆ ಹೇಳಿಬಿಟ್ಟಿದ್ದೀನಿ. ಅದು ನನ್ನ ಅನಿಸಿಕೆ. ನಾನು ಒಬ್ಬ ಚಿತ್ರರಂಗದ ಹೊರಗಿನವನಾಗಿ ನಾನು ಅಧ್ಯಯನ ಮಾಡಿರುವಂಥ ಪರಿಸ್ಥಿತಿಯನ್ನು ಇಲ್ಲಿ ಹೇಳಿದ್ದೀನಿ. ನೀವು ಒಬ್ಬ ಚಿತ್ರ ನಿರ್ದೇಶಕರಾಗಿ ಈಗಾಗಲೇ ನಿಮ್ಮ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ರಾಜ್ಕುಮಾರ್ ಅವರಂಥ ದಿಗ್ಗಜರ ಜೊತೆಯಲ್ಲಿ ನೀವು ಅವರ ಕಂಪನಿಯಲ್ಲಿ ಇದ್ದು ಸಿನಿಮಾವನ್ನು ಕಲಿತು ಎಷ್ಟೋ ವರ್ಷಗಳ ನಂತರ ನೀವೇ ಒಬ್ಬ ಸ್ವತಂತ್ರ ನಿರ್ದೇಶಕರಾಗಿ DNA ಸಿನಿಮಾ ಜನಗಳ ಮುಂದೆ ಇಟ್ಟಿದ್ದೀರಿ. ಆ ಸಿನಿಮಾ ಮಾಡಬೇಕಾದ್ರೆ ನಿಮಗೆ ಏನೆಲ್ಲ ಅನುಭವಗಳಾಯಿತು, ಏನೆಲ್ಲ ಸಂಕಷ್ಟಗಳು ಎದುರಾಯಿತು, ಸಿನಿಮಾ ಮಾಡಿದ ಮೇಲೆ ಮತ್ತೆ ಅದನ್ನು ಜನರಿಗೆ ತಲುಪಿಸೋದಕ್ಕೆ ಏನೆಲ್ಲ ತೊಂದರೆಗಳಾಯಿತು, ಇವತ್ತು ಈ ಒಂದು ವೇದಿಕೆಯ ಮೂಲಕ ಜನರಿಗೆ ಚಿತ್ರವನ್ನು ತಲುಪಿಸುವ ಒಂದು ಯೋಚನೆ ನಿಮಗೆ ಹೇಗೆ ಬಂತು, ಇದೆಲ್ಲವನ್ನು ಇನ್ನೇನಿದ್ರೂ ನೀವು ಮಾತಾಡ್ತಾ ಹೋಗಬೇಕು, ನಾನು ಕೇಳ್ತಾ ಹೋಗ್ಬೇಕಷ್ಟೇ. ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈಗಾಗಲೇ ತುಂಬ ಹೇಳ್ಬಿಟ್ಟಿದ್ದೀನಿ. ಈಗ ನಾನು ಈ DNA ಸಿನಿಮಾ ಮತ್ತು ನನ್ನ ಕೆಲವು ಅನಿಸಿಕೆಗಳು ಈ ಚಿತ್ರರಂಗದ ಬಗ್ಗೆ, ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಒಂದಷ್ಟು ಹೇಳಬೇಕು ಅಂತ ಬಂದಿದ್ದೀನಿ. ನಾನು ದೊಡ್ಡ ದೊಡ್ಡ ನಿರ್ದೇಶಕರುಗಳ ಜೊತೆ ನಾಗಾಭರಣ, ಗಿರೀಶ್ ಕಾಸರವಳ್ಳಿ, ಸಂಗೀತಂ ಶ್ರೀನಿವಾಸರಾವ್, ಪುರಿ ಜಗನ್ನಾಥ್, ಕವಿತಾ ಲಂಕೇಶ್, ಈ ಥರ ತುಂಬ ಒಳ್ಳೆಯ ನಿರ್ದೇಶಕರುಗಳ ಜೊತೆ ಅವರ ಸಿನಿಮಾಗಳಿಗೆ ಸಹ ನಿರ್ದೇಶಕನಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಕುಮಾರ್ ಅವ್ರ ಕಂಪ್ನಿನಲ್ಲಿ ಅಣ್ಣವರು, ವರದಣ್ಣ, ಈ ಒಂದು ಗರಡಿನಲ್ಲಿ ಒಂದು ಕತೆಗೆ ಸಂಬಂಧಪಟ್ಟ ಹಾಗೆ, ಒಂದು ಸಿನಿಮಾದ ಒಂದು ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಅವರಷ್ಟು ಜೀನಿಯಸ್ಗಳು ಕನ್ನಡ ಚಿತ್ರರಂಗದಲ್ಲಿ ಇನ್ಯಾರೂ ಇಲ್ಲ ಅಂತ ನನ್ನ ಅನುಭವ. ಸೊ ಅಂತಹ ಒಂದು ಜೀನಿಯಸ್ ಗುಂಪಿನಲ್ಲಿ ಸಿನಿಮಾ ಕಲಿತ ನಾನು ನನ್ನದೇ ಆದ ಒಂದು ಮನೋಧರ್ಮ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಬ್ಬ ಸ್ಟಾರನ್ನ ಹಾಕ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋದು, ಅದ್ರ ಹಿಂದೆ ಹೋಗೋದು ಒಂದು ಪರಂಪರೆ. ಹೌದು. ಬಟ್ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ಒಬ್ಬ ಸ್ಟಾರ್ ನಟನ್ನ ಹಾಕೊಂಡಾಗ ಅವನಿಗೋಸ್ಕರ ಕತೆ ಬರೀಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇಡೀ ಒಂದು ನಾವೇನೋ ಒಂದು ಕತೆ ಹೇಳಬೇಕು ಅಂತಿರ್ತೀವಿ, ಆ ಇಡೀ ಕತೆನಲ್ಲಿ ಹೀರೋನೇ ಹೈಲೈಟ್ ಅಲ್ಲ. ಹೀರೋ ನನ್ನ ಪ್ರಕಾರ ಒಬ್ಬ ಹೀರೋ ಅಂದರೆ ಜನಸಾಮಾನ್ಯರ ಥರ ಇರಬೇಕು. ಅವನಿಗೂ ಕಷ್ಟಗಳು ಬರಬೇಕು, ಅವನಿಗೂ ನೋವು ಅನುಭವಿಸ್ಬೇಕು, ಅವನು ಕೂಡ ಹೋರಾಟಗಳ ಮೂಲಕ ಹೀರೋ ಆಗಬೇಕು. ಅದು ಹೀರೋ. ಅದಕ್ಕೆ ರಾಜ್ಕುಮಾರ್ ಅವ್ರ ಸಿನಿಮಾಗಳೇ ಉದಾಹರಣೆ. ನಾವು ಆ ಒಂದು ಪರಂಪರೆಯನ್ನು ನಮ್ದವರು. ನಾನೇ ಇಂದ್ರ, ನಾನೇ ಚಂದ್ರ, ನಾನು ಕಾಲಿಟ್ರೆ ಭೂಮಿ ಬಿರಿದೋಗುತ್ತೆ, ಆಕಾಶ ನಡುಗುತ್ತೆ ಅನ್ನೋ ಬೆಂಕಿ ಬರುತ್ತೆ ಈ ಒಂದು ತುಂಬಾ ಏನು ಒಂದು ಬಾಲಿಶವಾದಂತಹ ಕಲ್ಪನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ನಾನು
ಥರ ಸಿನಿಮಾಗಳು ನೋಡೋದು ಇಲ್ಲ, ಮಾಡೋಕ್ಕಂತೂ ಇಷ್ಟನೇ ಪಡೋದಿಲ್ಲ. ಸೊ ಹಾಗಾಗಿ ನನ್ನ ಚಿತ್ರಗಳಲ್ಲಿ ನಾಯಕನಿಗೆ ಎಷ್ಟು ಪ್ರಧಾನವಾದ ಪಾತ್ರ ಇರುತ್ತೋ ನಾಯಕಿಗೂ ಅಷ್ಟೇ ಇರುತ್ತೆ, ಬೇರೆ ಬೇರೆ ಪ್ರಮುಖ ಪಾತ್ರಗಳಿಗೂ ಅಷ್ಟೇ ಮುಖ್ಯವಾಗುತ್ತೆ. ಯಾಕಂದರೆ ಒಂದು ಚಿತ್ರ ಅಂದರೆ ಅದೊಂದು ಕತೆ ಹೇಳುವ ಕ್ರಮ. ಆ ಕತೆ ಹೇಳುವುದು ಇಡೀ ಅಂದರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾಗಲೇ ಅದೊಂದು ಚಿತ್ರ ಆಗೋದು. ಕೇವಲ ಹೀರೋ ಬಂದು ಒಂದು 4 ಫೈಟು, ಒಂದು ಸಾಂಗು, ಅದಷ್ಟಕ್ಕೆ ಮುಗಿದೋಗುತ್ತೆ. ಬರಹಗಾರರು ಆಗಿರೋದ್ರಿಂದ ಹೌದು ಹೌದು, ಎಲ್ಲ ಪಾತ್ರಗಳಿಗೂ ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೆ. ಈಗ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಇರ್ತಿತ್ತದು. ಈಗ ಸುಮ್ಮನೆ ಒಂದು ಅನುರಾಗ ಅಳಿತು ಅಂತ ಒಂದು ನೀವೊಂದು ಉದಾಹರಣೆ ತಗೊಂಡ್ರೆ, ರಾಜ್ಕುಮಾರ್ ಅವ್ರಿಗಿಂತ ಸ್ಟ್ರಾಂಗ್ ಪಾತ್ರ ಮಾಧವಿ ಅವ್ರದ್ದು. ಅಂದ್ರೆ ಅವರೇ ಹೇಳೋರು, ಅಂದ್ರೆ ಎದುರುಗಡೆ ಪಾತ್ರ ಮೆರೆದಾಗ ಅದನ್ನ ನಾವು ಕಿಂಡಲ್ ಮಾಡಿನೋ ಇನ್ನೂ ಅದಕ್ಕೊಂದು ಇದು ಚೋಕ್ ಕೊಟ್ಟಾಗ ಅದು ಕ್ಲಿಕ್ ಆಗುತ್ತೆ ರೀ. ಈಗ ಅವ್ರು ಏನು, ಅವ್ರ ಕೊಬ್ಬೇನು, ಅವ್ರ ಅಹಂಕಾರ ಏನು ಅನ್ನೋದನ್ನ ತೋರಿಸ್ತೇ ಹೋದ್ರೆ ನಮ್ಮ ಸರ್ಕಸ್ಗೆ ಬೆಲೆ ಇರಲ್ಲ. ಸೊ ಈ ತರ ಅವರು ಒಂದು ಎದುರುಗಡಿ ಪಾತ್ರನೂ ಸ್ಟ್ರಾಂಗ್ ಆಗಿರ್ಬೇಕು. ಅದು ಸಂಪತ್ತಿಗೆ ಸವಾಲ್ನ ವಜ್ರಮುನಿಯವ್ರ ಪಾತ್ರ ಇರ್ಬೋದು, ನಾಯಕಿ ಎಷ್ಟೋ ಚಿತ್ರಗಳಲ್ಲಿ ನಾಯಕಿಯರ ಪಾತ್ರ ಇರ್ಬೋದು. ಹೀಗೆ ಪ್ರತಿಯೊಂದು ಪಾತ್ರಗಳು, ಈಗ ಬಾಲಣ್ಣ, ಈ ನರಸಿಂಹರಾಜು, ಇವರೆಲ್ಲರೂ ಅಶ್ವಥ್ ಅವರು, ವಜ್ರಮುನಿ, ಇವರೆಲ್ಲರೂ ಸೇರಿ ಒಂದು ಸಿನಿಮಾ. ಹಾಗಾಗಿ ಆ ಕಾಲದ ಸಿನಿಮಾದಲ್ಲಿ ಒಂದು ಕಥೆ ಇರ್ತಿತ್ತು, ಬರೀ ಹೀರೋ ಮೇಲೆ ಇರ್ತಿರ್ಲಿಲ್ಲ. ಸೊ ಈಗ ಅದು ಬರೀ ಹೀರೋ ಅವನದೇ ಮೆರವಣಿಗೆ ಆಗಿ ಆಮೇಲೆ ಅದರಿಂದ ಏನು ವಿಷಯಗಳು ಆಚೆ ಬರಲ್ಲ. ಯಾವುದೋ ಒಂದು ಸುಮ್ಮನೆ ಒಂದು ರೌಡಿಸಮು ಅದು ಇದು ಇಂಥದ್ದೇ ಹೋಗ್ತಿದೆ ಹೊರತು ಇವತ್ತಿನ ಸಾಮಾಜಿಕ ಸಮಸ್ಯೆಗಳೇನು, ಮನುಷ್ಯನ ಎಕ್ಸ್ಪ್ರೆಷನ್ಸ್ ಏನು, ಅವನ ಭಾವನೆಗಳೇನು, ಅವನ ತೊಡಕುಗಳೇನು, ಅವನ ಖುಷಿಗಳೇನು, ಇದನ್ನೆಲ್ಲ ತೋರಿಸ್ಬೇಕು ಅಂದ್ರೆ ಇಡೀ ಕಥೆನಲ್ಲಿ ಬರೋ ಎಲ್ಲಾ ಪಾತ್ರಗಳ ಬಗ್ಗೆ ನಾನು ತೋರಿಸ್ಬೇಕು. ಇದು ಒಂದು ಸಮಗ್ರ ಚಿತ್ರ. ಅದು ಭಾರತೀಯ ಪರಂಪರೆಯಲ್ಲಿ ಕತೆ ಹೇಳುವುದೇ ಮತ್ತೆ ಕತೆ ಕೇಳುವುದು, ನೋಡುವುದೇ ನಮ್ಮ ಪರಂಪರೆ. ಈಗ ನಾವು ಮಹಾಭಾರತ ಇದೆ, ಮಹಾಭಾರತ ಕಥೆ ಎಲ್ಲರಿಗೂ ಗೊತ್ತು. ಆದ್ರೂ ನಾವು ರಾತ್ರಿ 8 ಗಂಟೆಗೆ ಶುರುವಾದ ನಾಟಕ ಬೆಳಿಗ್ಗೆ 6 ಗಂಟೆ ತನಕ ನೋಡ್ತಿದ್ರು ಹಿಂದೆ. ಯಾಕಂದ್ರೆ ಅದೇನು ಕತೆ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಆ ಕಥೆಯಲ್ಲಿರೋ ವೈವಿಧ್ಯತೆಗಳು ಹಾಗಿರ್ತಿತ್ತು. ಸೊ ಹಾಗಾಗಿ ನಾವು ಕತೆ ಕೇಳುವ ಪರಂಪರೆ ಭಾರತೀಯರು. ಈಗ ನಾವು ಕಥೆ ಬಿಟ್ಟು ಎಲ್ಲ ಮಾಡ್ತಿದ್ವಿ. ಹಾಗಾಗಿ ಇವತ್ತಿನ ಈ ಒಂದು ಚಿತ್ರರಂಗ, ಕನ್ನಡ ಚಿತ್ರರಂಗ ಇಳಿತಾ ಇರೋ ಅಧೋಗತಿಗೆ ಅದು ಒಂದು ಪ್ರಮುಖ ಕಾರಣ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನಾನು ಯಾವತ್ತೂ ಒಬ್ಬ ಹೀರೋಗೆ ಕತೆ ಮಾಡಿಕೊಂಡು ಅವ್ರಿಗೆ ಹೋಗಿ ನೀನೇ ಇಂದ್ರ ನೀನೇ ಚಂದ್ರ ಅಂತ ಕತೆ ಹೇಳುವಿಲ್ಲ, ನಾನು ಡೇಟ್ ಕೇಳೂ ಇಲ್ಲ. ನಂದೇನಿದ್ರು ಕಥಾ ಪ್ರಧಾನ, ಮತ್ತೆ ಎಲ್ಲ ಪಾತ್ರಗಳು ಪ್ರಧಾನ, ಸಾಂಸಾರಿಕ ಮತ್ತೆ ಇತರ ಸಾಮಾಜಿಕ ಈ ತರ ಒಂದು ಯೋಚನೆಯಲ್ಲಿ ಬಂದವನು. ಅಂಥದ್ದೇ ಕತೆಗಳು ಮಾಡ್ಕೊಂಡು ತುಂಬಾ ಅಲ್ದಿದ್ದುಂಟು. ಆಮೇಲೆ ನಾನು DNA ಅನ್ನುವ ಒಂದು ಸಿನಿಮಾ, ಈ DNA ಅನ್ನುವ ಸಿನಿಮಾ ಅಂದ್ರೆ ಏನಾಗುತ್ತೆ, ಬಹಳ ಜನ ನನ್ನ ಕತೆಗಳು ಕೇಳಿ ತುಂಬಾ ಚೆನ್ನಾಗಿದೆ ಕತೆ, ಆದ್ರೆ ಓಡುತ್ತಾ ಕೊನೆಯ ಪ್ರಶ್ನೆ ಅವರೇ ಪ್ರೊಡ್ಯೂಸರ್ಗಳೇ. ಈಗ ಚೆನ್ನಾಗಿದೆ ಅಂದ್ಮೇಲೆ ಯಾಕೆ ಓಡಲ್ಲ ಅಂತ ಪ್ರಶ್ನೆ ನಂದು. ಅಂದ್ರೆ ಅವರ ಒಂದು ಇದು ಏನೋ ಮ್ಯಾಥಮೆಟಿಕ್ಸ್ ಇರುತ್ತಲ್ಲ, ಆ ಮ್ಯಾಥಮೆಟಿಕ್ಸ್ ಬೇರೆ, ನಮ್ಮ ಮ್ಯಾಥಮೆಟಿಕ್ಸ್ ಬೇರೆ. ಸೊ ಹೀಗಾಗಿ ಜೆಲ್ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಒಂದು ಕತೆ DNA ಅನ್ನೋ ಕಥೆನ ಮಾಡಿಕೊಂಡು 4-6 ಜನ ಪ್ರೊಡ್ಯೂಸರ್ ಹತ್ರ ಹೋಗಿ ಅವರಿಂದನೂ ಇಂಥದ್ದೇ ಪ್ರಶ್ನೆಗಳು ಬಂದು ಕಡೆಗೆ ಮೈಲಾರಿ ಅನ್ನೋರು ನಮ್ಮ ತಿಪ್ಟೂರ್ ಮೂಲದವರು ಬೆಂಗಳೂರಲ್ಲೇ ಇದ್ದಾರೆ. ಅವ್ರಿಗೆ ಕಥೆ ಭಾಳ ಇಷ್ಟ ಆಗೋಯ್ತು. ಅವರು ಯಾವ ಆರ್ಟಿಸ್ಟ್ ಯಾರು ಇದೇನು ಅದೇನು ಕೇಳಲಿಲ್ಲ, ಕತೆ ತುಂಬ ಚೆನ್ನಾಗಿದೆ ಮಾಡೋಣ. ಆಮೇಲೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಇಂಟ್ರೆಸ್ಟ್ ಅದರಲ್ಲಿ ಅಂದರೆ, ನಾನು ಫುಲ್ ಸ್ಕ್ರಿಪ್ಟ್ ಇತ್ತು ಅಂದರೆ ವಿತ್ ಡೈಲಾಗು ಬುಕ್ ಮಾಡಿದ್ದೆ ನಾನು, ಅಂದರೆ ಫುಲ್ ಟೈಪ್ಡು. ಅದನ್ನು ಕೊಟ್ಟೆ ಅವ್ರಿಗೆ, ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ಕೊಟ್ಟೆ. ಅವ್ರ ಹೆಂಡತಿಯವರು ಅವ್ರು ಸ್ವಲ್ಪ ಎಜುಕೇಟೆಡು, ಅವ್ರಿಗೆ ಹೋಗಿ ಕೊಟ್ಟವ್ರೆ, ಅವ್ರು ಓದವ್ರೆ. ಅವ್ರು ಓದಿ ಪ್ರಕಾಶ್ ಅವರೇ ನಮ್ಮ ಮನೆಯವ್ರು ಹೇಳಿದ್ರು ಇಲ್ಲೊಂದು ಚೂರು ಇದೆ ಅಂತ ನೋಡಿ ಪ್ರಕಾಶ್ ಅವರೇ, ಇಲ್ಲೊಂದು ಸ್ವಲ್ಪ ಹಿಂಗೆ ಮಾಡ್ಬೋದು ಅಂದ್ರೆ ಅವ್ರು ಅಷ್ಟು ಇಂಟ್ರೆಸ್ಟ್ ಅದು. ಅವರು ಇನ್ವಾಲ್ವ್ ಆಗಿ ಅವ್ರ ಹೆಂಡತಿ ಎಲ್ಲ ಇನ್ವಾಲ್ವ್ ಆಗಿ ಕಥೆನ ಮೆಚ್ಚಿ ಮಾಡಿದ ಸಿನಿಮಾ ಇದು. ನಾವು 2017ರಲ್ಲಿ ಶುರುವಾಯಿತು. ಆಮೇಲೆ ಕೆಲವು ಏನೇನೋ ಕಾರಣ, ಸ್ವಲ್ಪ ಹಣದ ಮುಗ್ಗಟ್ಟು, ಇದೆಲ್ಲದ್ರಿಂದ ನಮಗೆ ಚಿತ್ರ ಮುಗಿಸೋಕೆ 3 ವರ್ಷ ಆಯಿತು. 3 ವರ್ಷ 2017ಕ್ಕೆ ಶುರು ಮಾಡಿದ ನಮ್ಮ ಸಿನಿಮಾ ಸೆನ್ಸರ್ ಆಗಿದ್ದು 2020ಕ್ಕೆ. 2020ಕ್ಕೆ ರಿಲೀಸ್ ಮಾಡೋಕ್ಕಾಗಲಿಲ್ಲ, ಕೊರೋನಾ. 2020ರಿಂದ 2022 2 ವರ್ಷ ಕಾದಿದ್ದಾಯ್ತು. ಆದರೂ ಕೊರೋನಾ ಮುಗ್ದಿರ್ಲಿಲ್ಲ. ಇನ್ನೂ 50% ಥಿಯೇಟರ್ಗೆ ಪರ್ಮಿಷನ್ ಸಿಕ್ತು. ಈ ಟೈಮಲ್ಲಿ ನಮ್ಮ ನಿರ್ಮಾಪಕರು ರಿಲೀಸ್ ಮಾಡೋಣ ಅಂದರು. ನಾನೇನು ಹೇಳಿದೆ, ಇನ್ನೂ ಜನ ಆಚೆನೆ ಬರ್ತಿಲ್ಲ ಸರ್, 1-2-3 ತಿಂಗಳು ಕಾಯೋಣ, ಆಮೇಲೆ ಬಿಡುಗಡೆ ಮಾಡೋಣ ಅಂತ ಅಂದೆ. ಅದಕ್ಕೆ ಅವರು ಇಲ್ಲ, ಅದು ಈಗಾಗಲೇ 5 ವರ್ಷ ಆಗ್ಬಿಟ್ಟಿದೆ. ಆಮೇಲೆ ಜೊತೆಗೆ ಏನಂತಂದ್ರೆ ಥಿಯೇಟರ್ಗಳು ಎಲ್ಲ ಸಿನಿಮಾ ಇವಾಗ ಕ್ಯೂ ಅಲ್ಲಿ ಇರೋದ್ರಿಂದ ಥಿಯೇಟರ್ಗಳು ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಗಿದ್ದಾಗಲೇ ಅಂತ ರಿಲೀಸ್ ಮಾಡ್ಬಿಟ್ರು. ಆವಾಗ ಅವತ್ತು ಸಂಜೆ ನಾನು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಂಡಿದ್ದೆ. ನಮ್ಮ ಸಿನಿಮಾ ನಿರ್ದೇಶಕರು, ನಮ್ಮ ಸ್ನೇಹಿತರು, ಕಲಾವಿದರು, ತಂತ್ರಜ್ಞರಿಗೆ ನಾನು ಸುಮಾರು ಒಂದು 100 ಜನಕ್ಕೆ ಫೋನ್ ಮಾಡಿದ್ದೀನಿ.
100 ಜನದಲ್ಲಿ 80-90 ಜನರ ಪ್ರತಿಕ್ರಿಯೆ ಏನಂದ್ರೆ, ಅಯ್ಯೋ ನಮ್ಮ ಮನೆಯಲ್ಲಿ ನಮ್ಮ ಮಗಳಿಗೆ ಕೊರೋನಾ ಆಗಿದೆ ಅಥವಾ ನನಗೆ ಆಗಿದೆ, ನಾನು ಇನ್ನೂ ಆಚೆ ಬರೋ ಆಗಿಲ್ಲ, ನಮ್ಮ ಮನೇಲಿ ಬಿಡ್ತಲ್ಲ. ಸೊ ವಾತಾವರಣ ಹೀಗಿದ್ದಾಗ ನಾವು ಸಿನಿಮಾ ಬಿಡುಗಡೆ ಮಾಡಿದ್ದೀವಿ. ಸೊ ಹಾಗಾಗಿ ಜನ ಬರಲಿಲ್ಲ. ಆಮೇಲೆ ಇವಾಗ ಏನು ಅಂದರೆ, ಜನ ಬರಲಿಲ್ಲ, ಮೊದಲನೇ ದಿನ ಬರಲಿಲ್ಲ ಅಂದರೆ 2ನೇ ದಿನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇರಲ್ಲ. ಈ ಥರ ಆಯಿತು. ಅದಾದಮೇಲೆ ಸರಿ ಸಿನಿಮಾ ಥಿಯೇಟ್ರಿಂದ ತೆಗೆದ್ರು. ಆಮೇಲೆ ಅಮೆಜಾನಿಗೆ ಮಾತಾಡಿದೆ ನಾನು. ಅಮೆಜಾನಿಗೆ ಮಾತಾಡಿ ಅವರು ಪರ್ಸೆಂಟೇಜಲ್ಲಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅಷ್ಟರಲ್ಲಿ ನಮ್ಮ ನಿರ್ಮಾಪಕರಿಗೆ ಇನ್ಯಾರೋ ಭರವಸೆ ಕೊಟ್ಬಿಟ್ಟಿದ್ದಾರೆ, ಒಂದು ಔಟ್ ರೇಟ್ಗೆ ತಗೋತೀವಿ ಅಂತ. ಇವರು ಇಲ್ಲ ಒಳ್ಳೆ ರೇಟಿಗೆ ಮಾತಾಡ್ಬಿಟ್ಟಿದ್ದಾರೆ, ಸೊ ನಾವು ಕೊಟ್ಬಿಡೋಣ ಅಂದರು. ಅಲ್ಲ, ಒಳ್ಳೆ ರೇಟು ತುಂಬ ಒಳ್ಳೆಯದದು. ಸೊ ಹಾಗಾಗಿ ಆಯಿತು ಅಂತ ಕಾದ್ವಿ. ಒಂದು 7-8 ತಿಂಗಳು ಅವ್ರಿಗೆ ಯಾರೋ ಸುಳ್ಳು ನಂಬಿಕೆನ ಹುಟ್ಟಿಸ್ಬಿಟ್ಟಿದ್ದಾರೆ, ಮಿಸ್ಗೈಡ್ ಮಾಡಿದ್ದಾರೆ. 7-8 ತಿಂಗಳು ಆದಮೇಲೆ ಅವ್ರಿಗೆ ಅರ್ಥ ಆಯಿತು. ಸೊ ಆವಾಗ ಸರಿ ಪರಿಸ್ಥಿತಿ ಬದಲಾವಣೆ ಇಲ್ಲ, ಆವಾಗ ಸರಿ ಶೇರಿಂಗಲ್ಲೇ ಕೊಟ್ಬಿಡೋಣ ಮಾತಾಡಿ ಅಂದರು. ನಾನು ಯಾರ ಜೊತೆ ಮಾತಾಡಿದ್ದೆ ಅವ್ರ ಜೊತೆ ಮಾತಾಡಿದಾಗ ಇಲ್ಲ 6 ತಿಂಗಳಾದ್ಮೇಲೆ ನಾವು ಸಿನಿಮಾನ ಹಳೆ ಸಿನಿಮಾ ಅಂತ ಕನ್ಸಿಡರ್ ಮಾಡ್ತೀವಿ, ತಗೊಳ್ಳಲ್ಲ. ಹೀಗಾಗಿ ನಮ್ಮ ಚಿತ್ರ ನೋಡಿರೋದು ತುಂಬ ಕಡಿಮೆ ಜನ. ಅದರಲ್ಲೂ ನಮ್ಮ ನಿರ್ಮಾಪಕರ ನೆಂಟರಿರ್ಬೋದು, ಸ್ನೇಹಿತರಿರ್ಬೋದು, ನಮ್ಮ ಕಡೆಯವರು, ನಮ್ಮ ಈ ಥರ ಒಂದು ಅಷ್ಟೇ ಜನ ಪಬ್ಲಿಕ್ ಅಂತ ತುಂಬ ಜನ ನೋಡಿಲ್ಲ. ಸೊ ನೋಡಿರೋರೆಲ್ಲರೂ ಅಶ್ರುಧಾರೆ, ಕಣ್ಣೀರ ಧಾರೆನ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಯಾವ್ದು ಸಿನಿಮಾ ನೋಡೋ ಹತ್ತಿರಲಿಲ್ಲ, ಈ ಸಿನಿಮಾ ನೋಡೋ ಅಳು ಬಂದ್ಬಿಡ್ತು. ಅಷ್ಟರ ಮಟ್ಟಿಗೆ ಒಂದು ಎಮೋಷನ್ ನಮ್ಮ ಸಿನಿಮಾದಲ್ಲಿದೆ. ಸೊ ಈ ಸಿನಿಮಾ ಈಗ ಎಲ್ಲೂ ನನಗೆ ತುಂಬ ಜನ ನಂಗೆ ಎಲ್ಲಿ ಸಿಗುತ್ತೆ ನೋಡೋಕ್ಕೆ ಅಂತ ಹೇಳಿದಾಗ, ಆಗ ಇಂಥ ಕಡೆ ಇದೆ ಅಂತ ಹೇಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ. ನಾನೇ ಕೇಳಿದ್ದೀನಿ. ಹೌದು, ನೀವೇ ನೋಡಬೇಕು ಅನ್ನೋ ಆಸಕ್ತಿ ಇದೆ, ಆದರೆ ನೋಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಈಗ ಇಷ್ಟು ವರ್ಷ ಆದಮೇಲೆ ಅಟ್ಲೀಸ್ಟ್ ಎಲ್ಲ ಜನ ನೋಡಲಿ ಈ ಸಿನಿಮಾ. ನಾವು ಮಾಡಿದ್ದಕ್ಕೆ ಅಟ್ಲೀಸ್ಟ್ ಜನ ನೋಡಿದ್ರು ಅನ್ನೋ ಖುಷಿಯಾದರೂ ನಮಗಿರುತ್ತೆ ಅಂತ ಹೇಳಿ ಉಚಿತವಾಗಿ ಈ ಸಿನಿಮಾನ ಆಗಸ್ಟ್ 1ರಿಂದ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಚಿತ್ರನ ಪ್ರದರ್ಶನಕ್ಕೆ ಕೊಟ್ಟಿದ್ದೀವಿ. ಇದೊಂದು ಹೊಸ ಪ್ರಯತ್ನ. ಹೌದು, ಇಂಥ ಪ್ರಯತ್ನಗಳೇ ಈಗ ನಮಗೆ ಯಾವತ್ತೂ ಹೊಸ ಆಲೋಚನೆಗಳು ಬರೋದೇ ನಮಗೆ ತೊಂದರೆಗಳು ಬಂದಾಗ. ಹೌದೌದು, ನಿಜ. ಈಗ ನಿಮಗೆ ಅಮೆಝಾನಲ್ಲಿ ಹಳೆ ಸಿನಿಮಾ ಅಂತ ಹೇಳ್ಬಿಟ್ರು, ಔಟ್ ರೈಟ್ ತಗೋತೀವಿ ಇಂದವ್ರು ತಗೊಂಡಿಲ್ಲ, ಥಿಯೇಟರ್ನಲ್ಲಿ ಮತ್ತೆ ರಿಲೀಸ್ ಮಾಡಕ್ ಆಗೋದೇ ಇಲ್ಲ. ಇನ್ನೊಂದು 50 ಲಕ್ಷ ಬೇಕು, ಎಲ್ಲಿಗೂ ಸಾಧ್ಯವೇ ಇಲ್ಲ. ಇನ್ನೊಂದು ಸಿನಿಮಾನೇ ಮಾಡ್ಬೋದು. ಹೌದು, ನಿಮ್ಮ ಹತ್ರ ಇರೋ ಕಂಟೆಂಟ್ಗೆ ನೀವು ಯೋಚನೆ ಮಾಡೋ ರೀತಿಗೆ ಮತ್ತೊಂದು ಸಿನಿಮಾನೇ ಮಾಡ್ಬೋದು. ಇವತ್ತು ಇದೊಂದು ವೇದಿಕೆ ಇದೆ, ಈ ವೇದಿಕೆ ಮೂಲಕ ಜನಗಳನ್ನ ತಲುಪಲಿ ಸಿನಿಮಾ. ಯಾಕೆಂದ್ರೆ ಕನ್ನಡ ಸಿನಿಮಾನ OTT ನೋಡ್ಬೇಕು ಅಂತಲೂ ಎಷ್ಟೋ ಜನ ಅನ್ಕೋತಾರೆ, ಕೇಳ್ತಾರೆ ಯಾವ್ದಾದ್ರು ಒಳ್ಳೆ ಕನ್ನಡ ಸಿನಿಮಾ OTT ಇದೆಯಾ. ಒಳ್ಳೆ ಸಿನಿಮಾಗಳು ಬರ್ತಾ ಇದೆ, ಈಗ ಅದು ನಾನು ಒಪ್ಪಲ್ಲ. ಯಾಕೆಂದ್ರೆ ತುಂಬಾ ಜನ ನೋಡೋ ಅಂತ ಸಿನಿಮಾ ಎಲ್ರಿ ಬರ್ತಾ ಇದೆ. ಇಲ್ಲ, 1-2 ವಾರದ ಹಿಂದೆ ಹೆಬ್ಬುಲಿ ಕಟ್ ಅಂತ ಒಂದು ಸಿನಿಮಾ, ಹೆಬ್ಬುಲಿ ಕಟ್ ತುಂಬಾ ಚೆನ್ನಾಗಿತ್ತು. ಹೌದು. ಈಗ ಮನ್ಸೋರೆದು ದೂರ ತೀರಯಾನ, ಹೌದು, ತುಂಬಾ ಚೆನ್ನಾಗಿದೆ. ಸೊ ಈ ಥರ ಅಟ್ಲೀಸ್ಟ್ ವಾರಕ್ಕೆ 10 ಸಿನಿಮಾ, 5 ಸಿನಿಮಾ, 6 ಸಿನಿಮಾ ಎಷ್ಟೇ ರಿಲೀಸ್ ಆಗಲಿ, ಅದರಲ್ಲಿ 1-2 ಒಳ್ಳೆ ಸಿನಿಮಾಗಳು ಬರ್ತಾ ಇರ್ತವೆ. ಬಟ್ ಆ ಸಿನಿಮಾಗಳು ರಿಪೋರ್ಟ್ ಬರ್ತಾ ಇದೆ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಸೊ ಥಿಯೇಟರ್ಗೆ ಹೋಗೋಷ್ಟೊತ್ತಿಗೆ ಅದಲ್ಲಿಂದ ಖಾಲಿ ಆಗಿರುತ್ತೆ. ಮತ್ತು ನಾವೇ ಕನ್ನಡದವ್ರು ಮಾತಾಡ್ತೀವಿ, ತಮಿಳಲ್ಲಿ ಹಂಗೆ ಮಾಡ್ತಾರೆ, ಮಲಯಾಳಮಲ್ಲಿ ಹಿಂಗೆ ಮಾಡ್ತಾರೆ, ನಮಗೆ ಅಂತ ಒಳ್ಳೆ ಸಿನಿಮಾಗಳು ಮಾಡೋಕ್ಕಾಗಲ್ಲ ಅಂತ ಕನ್ನಡದ ಮೇಲೆ ಪ್ರೀತಿ ಇಟ್ಕೊಂಡೇ ಕನ್ನಡದವ್ರು ಮಾತಾಡ್ತೀವಿ. ಆದರೆ ಅಪರೂಪಕ್ಕೆ ಬರೋ ಒಂದು ಒಳ್ಳೆ ಸಿನಿಮಾನ ಎನ್ಕರೇಜ್ ಮಾಡೋದು ತಾನೇ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗತ್ತೆ, ಅಥವಾ ಆ ಥರದ ಇನ್ನೊಂದು ಪ್ರಯತ್ನ ಪಡೋಕ್ಕಾಗತ್ತೆ. ಸೊ ಹಾಗಾಗಿ ಒಳ್ಳೆ ಸಿನಿಮಾ ಬಂದರೂ ಜನ ಬರ್ತಿಲ್ಲ, ಕೆಟ್ಟ ಸಿನಿಮಾ ಬಂದರೂ ಜನ ಬರ್ತಿಲ್ಲ. ಸೊ ಈ ಒಂದು ಅಂದರೆ ಒಟ್ಟಾರೆ ಇವತ್ತು ಕನ್ನಡ ಸಿನಿಮಾದ ಪರಿಸ್ಥಿತಿ ಹೇಗಿದೆ ಅಂದರೆ ಮುಚ್ಚುವ ಹಂತಕ್ಕೆ ಬಂದಿದೆ. ಇದನ್ನು ಬಲವಂತವಾಗಿ ಯಾರು ಅದನ್ನು ಉಳಿಸ್ಕೊಬೇಡೋದಲ್ಲ, ಒಳ್ಳೆ ಸಿನಿಮಾಗಳನ್ನಾದರೂ ಉಳಿಸ್ಕೋಬೇಕು. ಈಗ ನಾವು ಹೇಗೋ ಆಗಸ್ಟ್ 1ನೇ ತಾರೀಕಿಂದ ಸಿನಿಮಾ ಹಾಕ್ತಾ ಇದ್ದೀವಿ, ಅದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಕಾರ್ಯಕ್ರಮನ ಪ್ರಸಾರ ಮಾಡ್ತಿದ್ದೀವಿ. ನೀವು ಸಿನಿಮಾ ಬಗ್ಗೆ ಪೂರ್ತಿ ಕಥೆಯನ್ನು ಹೇಳೋದು ಬೇಡ, ಯಾಕೆಂದರೆ ನೋಡೋಕ್ಕೆ ಒಂದು ಕುತೂಹಲ ಇರಬೇಕು. ಆದರೆ ನಿಮಗೆ ಈ ಒಂದು ಸಬ್ಜೆಕ್ಟು ಮಾಡಬೇಕು ಅಂತ ಹೇಗೆ ಹೊಳೀತು, ಇದರ ಹೈಲೈಟ್ಸ್ ಏನು, ಒಂದು ಪ್ರೋಮೋ ಅಂತೀವಲ್ಲ ಆ ರೀತಿಯಲ್ಲಿ ಜನಗಳಿಗೆ ಹೇಳಿದ್ರೆ ಆ ಸಿನಿಮಾ ಬಗ್ಗೆ ಒಂದು ನೋಡೋದಕ್ಕೆ ಕುತೂಹಲ ಬರುತ್ತೆ ಅಂತ. ನಾನು ನನ್ನ ಸ್ವಂತ ಕಥೆಗಳು ತುಂಬ ಇದೆ, ಅದು ಮತ್ತು ಬೇರೆ ಬೇರೆ ಥರದ ಕಥೆಗಳಿದೆ. ಬಟ್ ನಾವು ಎಲ್ಲನೂ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವ್ರು ಸೆಲೆಕ್ಟ್ ಮಾಡುವ ಕಥೆನ ನಾವು ಸಿನಿಮಾ ಮಾಡಬೇಕು, ಯಾಕಂದರೆ ಪ್ರೊಡ್ಯೂಸರ್ ಇಲ್ಲದೆ ನಾವಿಲ್ಲ. ಹೌದು. ಈ ಕಾರಣಕ್ಕೆ ಈ ಕಥೆ ಇದೆಯಲ್ಲ, ಇದು ನನ್ನ ಸ್ವಂತ ಕಥೆ ಅಂತ ಹೇಳೋದಿಲ್ಲ ನಾನು. ಒಂದು ಇದೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನೋಡಿದ್ದ ಒಂದು ಚಿತ್ರದ ಕಥೆಯ ಎಳೆನ ಇಟ್ಕೊಂಡು ನಾನು ಅದನ್ನ ಕನ್ನಡೀಕರಿಸಿದ್ದೀನಿ, ಭಾರತೀಕರಣಗೊಳಿಸಿದ್ದೀನಿ. ಅಲ್ಲಿಂದ ಒಂದು ಸ್ಫೂರ್ತಿ ಅಂತ ತಗೊಂಡಿದ್ದೀನಿ. ಸೊ ಆ ಸ್ಫೂರ್ತಿಯಿಂದ ಬಟ್ ನೀವು ಆ ಸಿನಿಮಾನು ಈ ಸಿನಿಮಾನು ಒಟ್ಟಿಗೆ ನೋಡ್ಬೋದು, ಸೀನ್ಗಳೇ ಬೇರೆ ಬೇರೆ.
ಆದರೆ ಕಥೆಯ ಎಳೆ ಅದೇ. ಹಾಂ ಸೊ ಬಟ್ ನನಗೆ ಭಾಳ ಟಚ್ ಆಗಿತ್ತು ಅದು. ನಾನು ಹತ್ತಿದ್ದೆ ಆ ಸಿನಿಮಾ ನೋಡಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಆ ಸಿನಿಮಾ ಸ್ವಲ್ಪ ಅವಾರ್ಡ್ ಸಿನಿಮಾ ಅಂತೀವಲ್ಲ ನಾವು, ಆಫ್ ಬೀಟ್ ಸಿನಿಮಾ ಅದು. ಆಫ್ ಬೀಟ್ ಸಿನಿಮಾದಲ್ಲಿ ಎಳೆ ಇಟ್ಕೊಂಡು ನಾನು ಆ ಥರ ನಾನು ಆಫ್ ಬೀಟ್ ಆಗಿ ಮಾಡಿದ್ದೇನೆ. ಅದನ್ನ ಒಂದು ಕಮರ್ಷಿಯಲ್ ಫಾರ್ಮೇಟಲ್ಲಿ, ಅಂದರೆ ನಮ್ಮ ಜನ ನೋಡಿ ಅದನ್ನ ಫೀಲ್ ಮಾಡಬೇಕು. ಅಂದರೆ ಅಂದರೆ ಆರ್ಟ್ ಸಿನಿಮಾಗೂ ಮತ್ತು ಕಮರ್ಷಿಯಲ್ ಸಿನಿಮಾಗೂ ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂತಂದರೆ, ಆರ್ಟ್ ಸಿನಿಮಾ ಬೌದ್ಧಿಕವಾಗಿ ಚಿಂತನೆಗೆ ಹಚ್ಚುತ್ತೆ, ಕಮರ್ಷಿಯಲ್ ಸಿನಿಮಾ ಹೃದಯವನ್ನು ತಟ್ಟುತ್ತೆ. ನಾನು ಯಾವತ್ತೂ ಹೃದಯವನ್ನು ತಟ್ಟುವ ಸಿನಿಮಾ ಪರ. ಆರ್ಟ್ ಸಿನಿಮಾವನ್ನು ಒಬ್ಬ ಪ್ರೇಕ್ಷಕಾಗಿ ನಾನು ನೋಡ್ತೀನಿ ನಾನು, ಆದರೆ ಕಮರ್ಷಿಯಲ್ ಸಿನಿಮಾನ ನಾನು ಮಾಡುವ ದೃಷ್ಟಿಯಿಂದ ಯೋಚನೆ ಮಾಡ್ತೀನಿ. ಸೊ ಹೀಗಾಗಿ ಈ ಚಿತ್ರ ನಿಮ್ಮ ಮನಸ್ಸನ್ನು ಮುಟ್ಟುವ, ಕಡೆಯಲ್ಲಿ ಒಂದು ಹನಿ ಕಣ್ಣೀರನ್ನು ತರಿಸುವ, ಈಗೂ ಇದೆಯಾ ನಮ್ಮ ಬದುಕಲ್ಲೇ ಹೀಗೆ ಆಗ್ಬಿಟ್ರೆ ಹೇಗಪ್ಪ ದೇವ್ರೆ ಅಂತ ಒಂದು ವಿಸ್ಮಯಕ್ಕೆ ಒಳಗಾಗುವಂತಹ ವಿಷಯ ಇದು. ಅದು ತುಂಬ ಚೆನ್ನಾಗಿ ನಾನು ಅನ್ಕೊಂಡ ಹಾಗೆ ಸಿನಿಮಾ ಬಂದಿದೆ. ಸೊ ಹಾಗಾಗಿ ಅದು ಖಂಡಿತ ನಿಮಗೂ ಅನಿಸುತ್ತೆ. ನೀವು ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ. ಜೊತೆಗೆ ನಾವು ಈ ಚಿತ್ರನ ನಿಮಗೆ ಉಚಿತವಾಗಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ನಿಮಗೇನಾದರೂ ಅಯ್ಯೋ ಈ ಸಿನಿಮಾ ಜನಕ್ಕೆ ಅಂದರೆ ನಾವು ಥಿಯೇಟ್ರಲ್ಲಿ ನೋಡಲಿಲ್ವೇ, ಸೊ ಇದು ಇಂಥ ಒಳ್ಳೆ ಸಿನಿಮಾ ಮಾಡಿ ಪಾಪ ಅವ್ರಿಗೆ ದುಡ್ಡು ಬರಲಿಲ್ವಲ್ಲ ಅಂತ ನಿಮಗೇನಾದರೂ ಪ್ರೀತಿಯಿಂದ ಏನಾದರೂ ಇಷ್ಟು ಒಂದು ಅನಿಸಿದ್ರೆ ಅದನ್ನು ದಯವಿಟ್ಟು ನಮಗೆ ದುಡ್ಡನ್ನು ನಮ್ಮ ಒಂದು ಇದನ್ನು ಕೊಡ್ತೀವಿ, ಏನೋ QR ಕೋಡ್ ಕೊಡ್ತೀವಿ. ಅದರಲ್ಲಿ ನಿಮ್ಗೆ ಅನಿಸಿದ್ದನ್ನು ನೀವು ಅದಕ್ಕೆ ಹಾಕ್ಬೋದು. ಯಾಕೆಂದರೆ ಹಾಗೆ ಮಾಡೋದ್ರಿಂದ ನಿಮ್ಮ ಮುಂದಿನ ಯೋಜನೆಗಳಿಗೆ ಒಂದು ರೀತಿಯಲ್ಲಿ ವೇಗೋತ್ಕರ್ಷ ಸಿಗುತ್ತೆ. ಅದು ನಮ್ಮ ಪ್ರೊಡ್ಯೂಸರ್ಗೆ ಒಂಚೂರು ಏನು ಇಲ್ಲ ಅನ್ನೋದ್ರ ಬದಲು ಒಂದಷ್ಟು ಏನೋ ಸಿಗುತ್ತೆ ಅಂತ. ಹೌದೌದು. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡೋವಂಥವ್ರು ಇದ್ರೇನೆ ಸಿನಿಮಾಗಳು ಮಾಡಕ್ ಸಾಧ್ಯ. ನಿಮ್ಮ ಹತ್ರ ಎಷ್ಟೇ ಆಲೋಚನೆ ಇದ್ರು ಒಬ್ಬರು ನಿರ್ಮಾಪಕರು ಸಿಕ್ಲಿಲ್ಲ ಅಂದ್ರೆ ಸಿನಿಮಾ ಮಾಡಕ್ಕಾಗಲ್ಲ. ಇಲ್ಲ, ಸಿಕ್ಕಿದ್ರಿಂದ ಮಾಡಿದ್ರಿ, ನಿಮ್ಮ ಕೆಲಸನೂ ನಿಷ್ಠೆಯಿಂದ ಮಾಡಿದ್ರಿ. ಆದ್ರೆ ಬೇರೆ ಬೇರೆ ಪರಿಸ್ಥಿತಿಗಳಿಂದಾಗ್ಲಿ ಅದು ಜನಗಳನ್ನ ತಲುಪಲಿಲ್ಲ. ನಾನು ಯೋಚನೆ ಮಾಡೋದು, ಕೋವಿಡ್ ಬರೋಕ್ಕಿಂತ ಮುಂಚಿನ ಒಂದು ವ್ಯವಹಾರ ಸಿನಿಮಾ ಇದು ಜಗತ್ತು ಬೇರೆ ಇತ್ತು. ಆಗ ಬಂದಿದ್ರೆ ಖಂಡಿತ ಹೀಗೆ ಆಗ್ತಿರ್ಲಿಲ್ಲ. ಬಟ್ ಕೋವಿಡ್ ನಂತರ ಇಡೀ ಸಿನಾರಿಯೋ ಬದಲಾಗಿದೆ. ಸೊ ಈ ಬದಲಾದ ಪರಿಸ್ಥಿತಿಯಲ್ಲಿ ಒಳ್ಳೆ ಸಿನಿಮಾ, ಈಗ ನಾವು ಮೊದಲೆಲ್ಲ ಹೇಳ್ತಿದ್ವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಸೋಲಲ್ಲ ಅಂತ ಬಹಳ ಕಾಲದಿಂದ ಹೇಳ್ಕೊಂಡು, ಮತ್ತೆ ಅದು ಅಪರೂಪ ಒಳ್ಳೆ ಸಿನಿಮಾ ಸೋತಿರೋದು. ಆದರೆ ಕೋವಿಡ್ ನಂತರ ಯಾವುದೇ ಒಳ್ಳೆ ಸಿನಿಮಾ ಗೆದ್ದಿಲ್ಲ. ಹೌದು. ಸೊ ಅದು ಪರಿಸ್ಥಿತಿ ಆಗಿದೆ. ಆಮೇಲೆ ಬರೀ ನಮ್ಮ ಕನ್ನಡ ಅಂತಲೇ ಅಲ್ಲ, ಎಲ್ಲ ಕಡೆ ಇದೆ, ನಮ್ಮ ಸ್ವಲ್ಪ ಹೆಚ್ಚಿದೆ. ನಿಮ್ಮ ಸಿನಿಮಾದಲ್ಲಿ ಕಥೆನೇ ಮುಖ್ಯ, ಆದ್ರೂ ಪಾತ್ರಧಾರಿಗಳು ಬೇಕೇ ಬೇಕಲ್ಲ. ಯಾರ್ಯಾರು ಇದರಲ್ಲಿ ಅಭಿನಯಿಸಿದ್ದಾರೆ? ಯಾಕೆಂದರೆ ಇದು ಹೆಚ್ಚು ಪ್ರಚಾರ ಆಗಿಲ್ಲದೆ ಇರೋ ಸಿನಿಮಾ, ಒಳ್ಳೆ ಸಿನಿಮಾ ಆದ್ರೂ ಹೆಚ್ಚು ಪ್ರಚಾರ ಆಗಿಲ್ಲದೆ ಇರೋದ್ರಿಂದ ನೋಡುವವರಿಗೆ ಒಂದು ಕುತೂಹಲ ಇರುತ್ತೆ, ಯಾರು ಮಾಡಿದ್ದಾರೆ ಏನು ಅಂತ. ಯಾರು ಅಭಿನಯಿಸಿದ್ದಾರೆ? ನಮ್ಮ ಚಿತ್ರಕ್ಕೆ ಅಭಿನಯನೇ ಪ್ರಧಾನ. ಅಂದರೆ ಸುಮ್ಮನೆ ಯಾರ ಕೈಯಲ್ಲಿ ಬೇಕಾದರೂ ಪಾತ್ರ ಮಾಡಿಸ್ಬೋದು ಅನ್ನೋ ಥರ ಪಾತ್ರಗಳಲ್ಲ. ನಿಜವಾದ ಕಲಾವಿದರು, ಅವರ ನಿಜವಾದ ಪ್ರತಿಭೆ ಇದ್ದವ್ರು ಮಾತ್ರ ಅಭಿನಯಿಸುವಾದಂಥ ಪಾತ್ರಗಳು. ಒಂದು ಸುಮಾರು ಪ್ರಮುಖವಾಗಿ ಒಂದು 5-6 ಪಾತ್ರಗಳು ಬರುತ್ತೆ. ಅಷ್ಟೂ ಪಾತ್ರಗಳಿಗೆ ನಾನು ಸ್ಟಾರ್ ವ್ಯಾಲ್ಯೂ ನೋಡಲಿಲ್ಲ. ನಾನು ಅವ್ರ ಪ್ರತಿಭೆ ಏನು, ಅವ್ರ ಪಾತ್ರ ಯಾವ ರೀತಿ ನಿರ್ವಹಿಸ್ತಾರೆ ಅಂತ ಗೊತ್ತಿದ್ದು ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು. ಇದರಲ್ಲಿ ನಮ್ಮ ಬರುವಂಥ ಪ್ರಮುಖ ಪಾತ್ರಧಾರಿಗಳು ಮುಖ್ಯವಾಗಿ ಅಚ್ಯುತ್ ಕುಮಾರ್ ಬಿಟ್ಟರೆ ನಮ್ಮ ಯೂಟರ್ನಲ್ಲಿ ರೋಜರ್ ನಾರಾಯಣ್ ಅಂತ ಮಾಡಿದರು. ಸ್ವಲ್ಪ ಅವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ ಥರದ್ದು. ಆಮೇಲೆ ನನ್ನ ಸಿನಿಮಾದಲ್ಲಿ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನನಗೆ ಆ ಒಂದು ಹೈಫೈ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು. ಹಾಗಾಗಿ ನಾನು ರೋಜರ್ ನಾರಾಯಣ್ ಅವ್ರನ್ನ ಒಂದು ಪಾತ್ರಕ್ಕೆ ಹಾಕೊಂಡೆ. ಆಮೇಲೆ ನಮ್ಮ ಇವರು ಎಸ್ತರ್ ನರೋನಾ ಅಂತ, ಅವರು ಮಂಗಳೂರು ಹುಡುಗಿ. ಆಮೇಲೆ ತೆಲುಗು ಸಿನಿಮಾಗಳು ಒಂದಷ್ಟು ಮಾಡಿದ್ದಾರೆ. ಸೊ ಅವರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ತುಂಬ ಜನ ಟ್ರೈ ಮಾಡಿದೆ. ಆ್ಯಕ್ಚುಲಿ ರಾಧಿಕಾ ಪಂಡಿತ್ ಅವರಿಂದ ಹಿಡಿದು ಅಭಿನಯ ಚೆನ್ನಾಗಿ ಮಾಡುವಂಥ ಒಂದು ಇನ್ನೂ 3-4 ಜನ ನಟಿಯನ್ನ ಕೇಳಿದೆ. ಅವರೆಲ್ಲರೂ ಒಂದು ಮಗುವಿನ ತಾಯಿನ, ಕತೆ ತುಂಬ ಚೆನ್ನಾಗಿದೆ, ಪಾತ್ರ ತುಂಬ ಚೆನ್ನಾಗಿದೆ, ನಮಗೆ ಭಾಳ ಇಷ್ಟ ಆಯಿತು, ಆದರೆ ಒಂದು ಮಗುವಿನ ತಾಯಿನ ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ಹಾಗಾಗಿ ಅವ್ರು ಆಗಲಿಲ್ಲ. ಆದಂದ್ರೆ ಈ ಹುಡುಗಿನ ಯಾರೋ ಡೀಟೇಲ್ ಕಳಿಸಿದ್ರು, ನನಗೆ ಓಕೆ ಅಂತ ಅನ್ನಿಸ್ತು. ಬಟ್ ಅವ್ರ ಅಭಿನಯದ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ತುಂಬ ಡೆಡಿಕೇಟಿವ್ ಆಗಿ ಆ್ಯಕ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಎಸ್ತರ್ ನರೋನಾ. ಆಮೇಲೆ ರೋಜರ್ ನಾರಾಯಣ್ ಹೇಳಿದೆ, ಯಮುನಾ, ಈ ಮೋಡದ ಮರೆಯಲ್ಲಿ, ಚಿನ್ನ, ಈ ಸಿನಿಮಾಗಳೆಲ್ಲ ಹೀರೋಯಿನ್ ಅವರು. ಶಿವಣ್ಣ ಅವರಿಗೆ ಹೀರೋಯಿನ್ ಆಗಿದ್ದು ಬೆಂಗಳೂರವರೇ. ತೆಲುಗು ಇಂಡಸ್ಟ್ರಿನಲ್ಲಿ ಸ್ವಲ್ಪ ಜಾಸ್ತಿ ಹೆಸರು ಮಾಡಿದ್ದಾರೆ, ಅವ್ರು ಬೆಂಗಳೂರವರೇ. ಅವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ. ಇನ್ನು 2 ಮಕ್ಕಳು ಬರ್ತವೆ. ಆ 2 ಮಕ್ಕಳೇ ಪ್ರಧಾನ. ಒಂದು ಮಗು ಮಾಸ್ಟರ್ ಆನಂದ್ ಅವ್ರ ಮಗ, ಮಾಸ್ಟರ್ ಚೇತನ್ ಕೃಷ್ಣ ಅಂತ. ಇನ್ನೊಬ್ಬ ನನ್ನ ಮಗ ಧ್ರುವ ಅಂತ.
ಓಹೋ ಹೋ. ಸೊ ಇವರಿಬ್ಬರೇ ಮಕ್ಕಳು ಬರ್ತಾರೆ. ಅದಾದಮೇಲೆ ಇನ್ನೊಂದು ಪಾತ್ರಕ್ಕೆ ನಮ್ಮ ಅನಿತಾ ಭಟ್ ಬರ್ತಾರೆ. ಅವರು ಕೂಡ ಒಂದು ಕೀ ರೋಲ್ ಅದು. ಸೊ ಅವರು ಕೂಡ ಅವರು ಗೊತ್ತಿರುವಂಥ ನಟಿನೇ. ಸೊ ಹಾಗಾಗಿ ಇಲ್ಲಿ ಗೊತ್ತಿಲ್ಲದೇ ಇರೋ ಫೇಸ್ ಯಾರನ್ನೂ ಹಾಕಿಲ್ಲ ನಾನು ಪ್ರಮುಖ ಪಾತ್ರಗಳಿಗೆ, ಗೊತ್ತಿರುವಂಥ ನಟ ನಟಿಯನ್ನೇ ಹಾಕಿದ್ದೀನಿ. ಆಮೇಲೆ ಈ ಚಿತ್ರಕ್ಕೆ ನಮ್ಮ ಚೇತನ್ ಸೋಸ್ಕಾ ಅಂತ ಅವರು ಸಿಂಗರ್ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. 5 ಹಾಡುಗಳಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ರವಿಕುಮಾರ್ ಸಾನಾ ಅಂತ ಛಾಯಾಗ್ರಾಹಕರು, ಅವರು ಈ ಒಲವೇ ಮಂದಾರ ಅವ್ರ ಮೊದಲನೇ ಸಿನಿಮಾ. ಆ ಸಿನಿಮಾ ನೋಡೇ ನಾನು ಭಾಳ ಇಷ್ಟಪಟ್ಟಿದ್ದೆ. ಆಮೇಲೆ ಅವರು ನಮ್ಮ ಅಪ್ಪು ಸಿನಿಮಾಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ನು, ನಾನು ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರ ಅಸಿಸ್ಟೆಂಟ್ ಕ್ಯಾಮ್ರಾಮನ್ನು. ಹಾಗಾಗಿ ಅಲ್ಲಿಂದ ನಮ್ಮ ಸ್ನೇಹ ಇತ್ತು. ಮತ್ತು ಅವ್ರ ಕೆಲಸ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ಅವ್ರ ಕೈಲಿ ಕ್ಯಾಮ್ರಾ ವರ್ಕ್ ಮಾಡಿಸಿದ್ದಾರೆ. ಆಮೇಲೆ ಎಡಿಟರ್ ಬಂದು ನನ್ನ ತಮ್ಮ ಶಿವರಾಜ್ ಮೇಹು ಅಂತ, ಅವ್ನು ತುಂಬ ಪಿಕ್ಚರ್ ಮಾಡಿದೆ. ನಾನು ಈ ಸ್ವಲ್ಪ ನ್ಯಾಷನಲ್ ಅವಾರ್ಡ್ ಸಿನಿಮಾಗಳು, ಮೊನ್ನೆ ಫೋಟೋ ಅಂತ ಒಂದು ಸಿನಿಮಾ ಬಂತು, ಆ ಫೋಟೋ ಸಿನಿಮಾ ಕೂಡ ಅವನೇ ಎಡಿಟರು. ಸೊ ಆಮೇಲೆ ಆ ಫೋಟೋ ಸಿನಿಮಾದ ಡೈರೆಕ್ಟ್ರು ಉತ್ಸವ್ ನಮ್ಮ DNA ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು. ಇವತ್ತೊಂದು ಒಳ್ಳೆ ಹೆಸರಿದೆ. ಓಕೆ. ಸೊ ಹೀಗಾಗಿ ಒಂದು ಒಳ್ಳೆ ತಂಡ ಸೇರಿ ನಾವು ಈ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ನಿಮಗೆ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾದ ಶಕ್ತಿ ಏನು, ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಖಂಡಿತವಾಗಿ ನಿಮಗೆಲ್ಲ ಇಷ್ಟ ಆಗುತ್ತೆ, ಇದಕ್ಕೆ ನಾನು ಭರವಸೆ ಕೊಡ್ತೀನಿ. ಕನ್ನಡದಲ್ಲಿ ಬೇಕಾದಷ್ಟು ಯೂಟ್ಯೂಬ್ ವಾಹಿನಿಗಳಿದೆ, ಆದರೆ ನೀವು ನಿಮ್ಮ ಸಿನಿಮಾವನ್ನು ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಮೂಲಕ ಜನರಿಗೆ ತಲುಪಿಸುವಂಥ ಒಂದು ಮನಸ್ಸನ್ನು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಚಿತ್ರ ಜನಗಳನ್ನು ತಲುಪಲಿ. ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಿ ಜನರಿಂದ ಬರುವಂಥ ಪ್ರತಿಕ್ರಿಯೆ ಹಾಗೂ ಅವರೇನಾದರೂ ಒಂದು ನಿಮಗೆ ಸಹಾಯವನ್ನು ಮಾಡಿದ್ರೆ ಖಂಡಿತ ನೀವು ಮುಂದೆ ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಸಿನಿಮಾವನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಒಳ್ಳೆಯದಾಗಲಿ ಸರ್. ಧನ್ಯವಾದಗಳು.